ಒಂದು ರಿಯಲ್ ಇನ್ಸಿಡೆಂಟ್‌ನ ಸಿನಿಮಾ ರೂಪದಲ್ಲಿ ತೋರಿಸೋದು ತುಂಬಾ ಕಷ್ಟ. ಯಾಕೆಂದ್ರೆ ಹೋಲ್ ಲೈಫ್ ಸ್ಟೋರಿನ ಕೇವಲ 2ರಿಂದ 3 ಗಂಟೆಯಷ್ಟರ ಹೊತ್ತಿಗೆ ಪ್ರೇಕ್ಷಕರಿಗೆ ಕನ್ವೆ ಆಗೋ ರೀತಿ ಸಿನಿಮಾ ಮಾಡೋದು ತುಂಬಾ ಕಷ್ಟ ಅಲ್ವಾ? ಆದ್ರೆ ಇಲ್ಲಿ ಅದ್ಯಾವ ತೊಂದರೆಗಳು ಕೂಡ ಇಲ್ದೆ ಚೆನ್ನಾಗಿರುವಂತ ಸಿನಿಮಾನ ಡೈರೆಕ್ಟರ್ ಕುಮಾರ್ ಅವರು ನಮಗೆ ನೀಡಿದ್ದಾರೆ ಅಂತ ಹೇಳ್ಬೋದು. ಲವ್ ಯು ಮುದ್ದು ಇದು ಸಿದ್ದು ಮೂಲಿಮನಿಯವರು ಮತ್ತೆ ರೇಷ್ಮಾ ಅವರು ಲೀಡ್ ಆಕ್ಟರ್ಸ್ ಆಗಿ ನಟಿಸಿರುವಂತ ಚಿತ್ರ. ಸಪೋರ್ಟಿಂಗ್ ಆಕ್ಟರ್ಸ್ ಆಗಿ ರಾಜೇಶ್ ನಟರಂಗ ಅವರು, ತಬಲಾ ನಾನಿ ಅವರು, ಗಿರೀಶ್ ಅವರು ನಟಿಸಿದ್ದಾರೆ. ಇನ್ನು ಇಲ್ಲಿನ ಸ್ಟೋರಿ ಲೈನ್ ಕಡೆ ಬರೋದಾದ್ರೆ, ಒಬ್ಬ ಶ್ರೀಮಂತ ವ್ಯಕ್ತಿ ತನ್ನ ಮಗನ ಜೊತೆ ತುಂಬಾ ಸಂತೋಷದಿಂದ ಜೀವನ ನಡೆಸ್ತಿರ್ತಾನೆ. ಮಗನ ಹೆಸರು ಕರ್ಣ ಅಂತ. ತಂದೆ ಕೋಟ್ಯಾಧೀಶ್ವರ ಆಗಿದ್ರೂ ಕೂಡ ಮಗನಿಗೆ ಸ್ವಾಭಿಮಾನ ಜಾಸ್ತಿ. ತಾನೇ ದುಡ್ಡು ತಿನ್ಬೇಕು ಅನ್ನುವಂತ ಛಲ. ತಾಯಿ ತೀರ್ ಹೋಗಿರ್ತಾರೆ. ಕರ್ಣನ ತಂದೆ ಕರ್ಣನಿಗೆ ಮದುವೆ ಮಾಡಿ ತಮ್ಮ ಜವಾಬ್ದಾರಿಯನ್ನು ಕಳ್ಕೋಬೇಕು ಅಂತ ಅವ್ರು ಆಸೆ ಪಡ್ತಿರ್ತಾರೆ. ಆದ್ರೆ ಕರ್ಣನಿಗೆ ತನ್ನ ತಾಯಿ ತರ ನೋಡ್ಕೊಂತ ಹುಡುಗಿ ಸಿಕ್ಕರೆ ಮಾತ್ರ ಮದುವೆ ಆಗ್ಬೇಕು ಅಂತ ಆಸೆ ಇರುತ್ತೆ. ತಾಯಿಯ ಬರ್ತ್ಡೇ ದಿನ ಅವರ ಸಮಾಧಿಗೆ ಹೋಗಿ ವಿಶ್ ಮಾಡಬೇಕು ಅಂತ ಕರ್ಣ ಅಲ್ಲಿಗೆ ಬರ್ತಾನೆ. ಆಗ ಅಲ್ಲಿ ಸುಮತಿ ಅನ್ನುವಂಥ ಹುಡುಗಿಯ ಜೊತೆ ಅವನಿಗೆ ಭೇಟಿಯಾಗುತ್ತೆ. ಭೇಟಿಯಿಂದ ಫ್ರೆಂಡ್ಸ್ ಆಗಿ, ಫ್ರೆಂಡಿಂದ ಮುಂದೆ ಪ್ರೀತಿಯಾಗಿ, ಪ್ರೀತಿಯನ್ನ ಪಡಿಬೇಕು ಅಂತ ಕರ್ಣ ತನ್ನ ತಂದೆಯ ಹತ್ರ ಹೇಳೋದಕ್ಕೆ ಹೋಗ್ತಾನೆ. ಕರ್ಣನ ತಂದೆ ಅವನ ಪ್ರೀತಿಯನ್ನ ನಿರಾಕರಿಸ್ತಾರೆ. ಅಲ್ಲಿಂದ ಕರ್ಣನ ಪ್ರೀತಿಗೆ ಆದಂತ ತೊಂದರೆ ಏನು? ಕರ್ಣ ಅವರ ತಂದೆ ಅವರ ಮದುವೆಗೆ ಒಪ್ಪಿದ್ರ ಅಥವಾ ಆ ಹುಡುಗಿ ಕರ್ಣನಿಗೆ ಸಿಕ್ರ ಅನ್ನೋದೇ ಇಲ್ಲಿನ ಪ್ಲಾಟ್. ಇಲ್ಲಿ ನನಗೆ ಪಾಸಿಟಿವ್ ಅಂತ ಅನಿಸಿದ ವಿಷಯಗಳು ಏನು ಅಂತಂದ್ರೆ, ಮೊದಲಿಗೆ ಸಿದ್ದು ಅವರ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಯಾಕೆಂದ್ರೆ ಓವರ್ ಆಲ್ ಫಿಲಂ ಮುಗಿಯೋವರೆಗೂ ಕೂಡ ಅವರು ಜೆಂಟಲ್ಮನ್ ಆಗಿ ತುಂಬಾ ಚೆನ್ನಾಗಿ ನಟಿಸಿದ್ದಾರೆ. ಇಲ್ಲಿನ ಫ್ರೇಮ್ಗಳು ಕೂಡ ತುಂಬಾ ಚೆನ್ನಾಗಿವೆ. ವಿಜುವಲಿ ಈ ಸಿನಿಮಾನ ತುಂಬಾ ರಿಚ್ ಆಗಿ ತೆಗೆದಿದ್ದಾರೆ ಅಂತ ಹೇಳ್ಬೋದು. ಕ್ಲೈಮ್ಯಾಕ್ಸ್ ಅಲ್ಲಿ ನಮಗೆ ಮನಸ್ಸಿನ ಆಳಕ್ಕೆ ಹೋಗುವ ಹಾಗೆ ಪಿಕ್ಚರೈಸೇಷನ್ ಡೈರೆಕ್ಟರ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಸಿನಿಮಾ ಮುಗಿದ ಮೇಲೆ ನಮ್ಮ ಅಕ್ಕಪಕ್ಕದಲ್ಲಿ ಕೂತವ್ರ ಕಣ್ಣಲ್ಲೂ ಕೂಡ ಒಂದೆರಡು ಹನಿ ಕಣ್ಣೀರು ಬೀಳಿಸುವಷ್ಟರ ಮಟ್ಟಿಗೆ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಬೋದು. ಒಬ್ಬ ಮನುಷ್ಯ ತನ್ನ ಪ್ರೀತಿಯನ್ನ ಉಳಿಸೋದಕ್ಕೆ ಅಥವಾ ಪಡ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಾನೆ ಅನ್ನೋದನ್ನ ತೆರೆ ಮೇಲೆ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಡೈರೆಕ್ಟರ್ ಅವರು. ಮತ್ತೆ ಇಲ್ಲಿನ ಬಿಜಿಎಂಗಳು ಕೂಡ ಸಿಚುವೇಶನ್ಗೆ ತಕ್ಕ ಹಾಗೆನೆ ಚೆನ್ನಾಗಿ ಮೂಡಿ ಬಂದಿವೆ ಅಂತ ಹೇಳ್ಬೋದು. ಇನ್ನು ಈ ಸಿನಿಮಾದಲ್ಲಿ ನೆಗೆಟಿವ್ಸ್ ಅಂತ ಏನು ಇಲ್ವಾ ಗುರು ಅಂತ ಕೇಳಿದ್ರೆ ಖಂಡಿತ ಇವೆ. ಆದ್ರೆ ಅವು ನಿಮ್ಮನ್ನ ಅಷ್ಟೇನು ಡಿಸ್ಟರ್ಬ್ ಮಾಡಲ್ಲ. ಓವರಾಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಫಸ್ಟ್ ಹಾಫ್ ತುಂಬಾನೇ ಟೈಟ್ ಸ್ಕ್ರೀನ್ ಪ್ಲೇ ಯೊಂದಿಗೆ ಚೆನ್ನಾಗಿ ಸಾಗ್ತದೆ. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಪರ್ಸನಲಿ ನನಗೆ ಸ್ವಲ್ಪ ಸ್ಲೋ ಆಯ್ತಾ ಅಂತ ಅನಿಸ್ತು. ರಿಯಲ್ ಲೈಫ್ ಸ್ಟೋರಿ ಅಂತಂದ್ರೆ ಇದೆಲ್ಲ ಮಾಮೂಲಿನೇ ತಾನೆ. ಮತ್ತೆ ಏನು ಅಂತ ದೊಡ್ಡ ನೆಗೆಟಿವ್ಗಳು ನನಗೆ ಈ ಸಿನಿಮಾದಲ್ಲಿ ಕಂಡು ಬಂದಿಲ್ಲ. ಫೈನಲ್ ಪಾಯಿಂಟ್, ನೀವೇನಾದ್ರೂ ಈ ಸಿನಿಮಾನ ಇನ್ನೂ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಥಿಯೇಟರ್ಗೆ ಹೋಗಿ ಈ ಸಿನಿಮಾನ ನೋಡಿ. ಇದೊಂದು ಬೆಸ್ಟ್ ವ್ಯೂವಿಂಗ್ ಎಕ್ಸ್ಪೀರಿಯನ್ಸ್ನ ನಿಮಗೆ ಕೊಡುತ್ತೆ ಅನ್ನೋದ್ರಲ್ಲಿ ಡೌಟೇ ಬೇಡ. ಕೊಟ್ಟಂತ ಕಾಸಿಗೆ ಹಾಗೆ ಮೇನ್ ಇಂಪಾರ್ಟೆಂಟ್ ಆಗಿ ನಿಮ್ಮ ಟೈಮ್ಗೆ ವರ್ತ್ ಅನಿಸುವಂಥ ಸಿನಿಮಾ ಇದು. ಒಂದು ಪ್ರೇಮ ಕಥೆಯನ್ನು ತೆರೆ ಮೇಲೆ ನೋಡಬೇಕು ಅಂತ ಅಂದ್ಕೊಂಡವರು, ನಿಜವಾದ ಪ್ರೀತಿ ಅಂದರೆ ಏನು ಅಂತ ತಿಳ್ಕೊಳ್ಬೇಕು ಅನ್ನೋರು ಕೂಡ ಈ ಸಿನಿಮಾನ ಒಮ್ಮೆ ಮಿಸ್ ಮಾಡದೆ ನೋಡ್ಬೋದು. ಇನ್ನೂ ಕೂಡ ಈ ಸಿನಿಮಾ ಲಿಮಿಟೆಡ್ ಚಿತ್ರಮಂದಿರಗಳಲ್ಲಿ ತೆರೆ ಕಾಣ್ತಿದೆ. ಆದಷ್ಟು ಬೇಗ ಹೋಗಿ ನೋಡಿ. ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಲೈಕ್ ಕೂಡ ಮಾಡಿ. ನೀವು ಮಾಡುವಂಥ ಲೈಕ್ನಿಂದ ಈ ವಿಡಿಯೋ ಇನ್ನಷ್ಟು ಜನರಿಗೆ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಏನು ಮಾಡೋಣ. ಥ್ಯಾಂಕ್ ಯು.